12 ತನಕ 10+2 ಅಲ್ಲಿವರೆಗೆ ಇಡೀ ವಿಶ್ವ ನಮ್ಮನ್ನು ನೋಡೋ ಮಾಡ್ಬೇಕಾಯ್ತಂದ್ರೆ ನಿಜವಾಗಿಯೂ ಕೇಜ್ರಿವಾಲ್ರು ತಮ್ಮ ದೆಹಲಿಯಲ್ಲಿ ಮಾಡಿದ್ದನ್ನು ನೀವು ಇಲ್ಲಿ ಅನುಷ್ಠಾನಗೊಳಿಸಿದ್ರೆ ಭಾಳ ಯೋಗ್ಯ. ಜೊತೆಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟರಂತೂ ಇನ್ನೂ ಯೋಗ್ಯ. ಇವತ್ತಿರುವಂಥ ಆರೋಗ್ಯ ಸ್ಥಿತಿ, ತಾಲೂಕಾ ಮಟ್ಟದ ದವಾಖಾನೆಗಳ ಪರಿಸ್ಥಿತಿ, ಆಸ್ಪತ್ರೆಗಳ ಪರಿಸ್ಥಿತಿ, ಗ್ರಾಮ ಮಟ್ಟದಲ್ಲಿರುವಂಥ ಒಂದು ಆಸ್ಪತ್ರೆಗಳ ಪರಿಸ್ಥಿತಿ ಇವೆಲ್ಲ ನಾವು ಅಭ್ಯಾಸ ಮಾಡಿದಾಗ ಇನ್ನೂ ನಾವು ಭಾಳ ಹಿಂದಿದ್ದೀವಿ ಅಂತೇಳಿ. ಯಾಕಂದರೆ ಔಷಧ ಸಪ್ಲೈ ಇಲ್ಲ ಇವುಗಳಲ್ಲಿ, ದವಾಖಾನೆಗಳು ಅಥವಾ ಆಸ್ಪತ್ರೆಗಳಲ್ಲ. ಇಲ್ಲಿ ನೋಡಿದರೆ ಶಾಲೆಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಪೂರ್ಣವಾಗಿ ಕಲಿಸುವಂಥ ಕಲಿಕೆ ಮಾಡುವಂಥ ವ್ಯವಸ್ಥೆಗಳಿಲ್ಲ. ಅನೇಕ ಶಾಲೆಗಳು ಏನಪ್ಪ ಅಂದ್ರೆ ಒಂದು ರೀತಿ ಗೋಡಾವಣೆಗಳಾದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಹೀಗಾಗಿ ಈ ದಿಸೆಯಲ್ಲಿ ನೀವು ಕೊಡುವ 2% ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಜೆಟ್ನಲ್ಲೇ ಒಂದು 15-20% ತೆಗೆದಿಟ್ಟಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಶಿಕ್ಷಣ ಏನು ಮಾಡ್ಬೇಕಂತ ಬಯಸಿದ್ರಿ. ಮತ್ತು KPS ಕೇವಲ ಸೆಲೆಕ್ಟೆಡ್ ಮಕ್ಕಳು ಅಷ್ಟೇ ಆಗ್ತದೆ. ಅದು ಯಾರು ಜಾನ್ ಮಕ್ಕಳು ಇರ್ತಾರೆ ಅವರಷ್ಟು ಸೆಲೆಕ್ಷನ್ ಆಗ್ತಾರೆ. ಹಂಗೆ ಬೇಡ, ಎಲ್ಲ ಮಕ್ಕಳಿಗೆ ಇರೋದು ಅವಕಾಶ. ಮತ್ತು ಎಲ್ಲ ಕಡೆ ಆಗಲಿ, ಎಲ್ಲ ಸ್ಕೂಲ್ಗಳು KPS ಸ್ಕೂಲ್ಗಳಾಗಲಿ ಅಂದಾಗ ಈ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದು, ಈ ದೇಶ ಚೆನ್ನಾಗಿ ರೆಡಿ ಆಗುವಂಥದ್ದು, ಭವಿಷ್ಯ ರೆಡಿ ಆಗುವಂಥದ್ದು ಸಾಧ್ಯತೆನ ಕೇವಲ ಇದನ್ನು ಸ್ವಲ್ಪ ಏನೋ ಇಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡಿ ಹೋಗುವಂಥದ್ದು ಆಗಬಾರ್ದು. ಆದರೂ ಅಡ್ಡಿಲ್ಲ, ಒಳ್ಳೆ ಹೆಚ್ಚೇನು ಇಡ್ತಾ ಇದೆ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಇಲ್ಲಿವರೆಗೆ ಮಾಡೋದು ಇಲ್ಲಂತಲ್ಲ, ಪೂರ್ತಿ ಇಲ್ಲಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಶಿಕ್ಷಣ ಮತ್ತು ಇದ್ರ ಜೊತೆಗೆ ಆರೋಗ್ಯ ಕ್ಷೇತ್ರವೂ ಸಹಿತ ಪೂರ್ತಿ ಎಲ್ಲರಿಗೂ ನಿಲುಕುವಂಗೆ ಮಾಡಿದರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ